ಹಾಯ್ ಎವ್ರಿವನ್, ಇವತ್ತಿನ ಬ್ಲಾಗ್ ಅಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ನಾನು ಮನೆಗೆ ಹೋಗುವಾಗ ಮೀನ್ ತಗೊಂಡೋಗಿದ್ದೆ. ಮೀನ್ ಮಸಾಲ ಹಾಕಿ ಅಮ್ಮ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ರು. ನಾನು ಮೀನ್ ತಗೊಂಡೋಗಿ ಕಟ್ ಮಾಡಿ ಆಮೇಲೆ ಸಾರು ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಬೆಳಿಗ್ಗೆ ದೇವ್ರ ಪೂಜೆ ಅಂತ ಹೂ ಕೊಯ್ಯೋಕಂತ ಹೋಗಿದ್ದೆ. ಹೂವೆಲ್ಲ ಕೊಯ್ಕೊಂಡು ಪೂಜೆ ಎಲ್ಲ ಮುಗಿಸಿ ಎಲ್ಲ ನಾನು ದಿಯಾ ಇಬ್ರು ರೆಡಿಯಾಗಿ ದಿಯಾನ ಸ್ಕೂಲ್ ಹತ್ರ ಬಿಡಕ್ಕಂತ ಬಂದೆ. ದಿಯಾಗೆ ಆಲ್ರೆಡಿ ಟೈಮ್ ಆಗಿತ್ತು, ಬಟ್ ಆದ್ರೂ ಅಳ್ತಾನೆ ಹೋದ್ಲು. ಆಮೇಲೆ ನೆಕ್ಸ್ಟ್ ಅವತ್ತನೇ ಶಾಪಿನ ಪಕ್ಕನೆ ಮದ್ವೆ ಇತ್ತು. ಮದ್ವೆ ಹಾಲಲ್ಲಿ ಊಟನೂ ಕೂಡ ಇತ್ತು. ಊಟಕ್ಕೆ ಹಾಕ್ತಾ ಇದ್ರು ಅವ್ರು ವರ್ಕರ್ಸ್ ಎಲ್ಲ ನನ್ನ ಹತ್ರ ಬನ್ನಿ ಊಟ ಮಾಡಕ್ ಬನ್ನಿ ಅಂತ ಕರೀತಾ ಇದ್ರು. ಗೊತ್ತಿಲ್ಲದೆ ಇದ್ದವ್ರು ಮದ್ವೆಗೆ ಹೋಗಿ ಊಟ ಮಾಡೋದು ಒಂಥರ ಮಜಾ ಇರುತ್ತೆ. ನಾನು ಅತ್ತಿಗೆ ಮತ್ತೆ ಪಕ್ಕ ಶಾಪ್ನವರು ಹೋಗಿ 3 ಜನ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ವಿ. ಆಮೇಲೆ ನನ್ನ ಕಸ್ಟಮರ್ಸ್ ಇದ್ರು. ಇವರು ಫಸ್ಟ್ ಟೈಮ್ ನನ್ನ ಹತ್ರ ಐಬ್ರೋ ಮಾಡಿಸ್ಕೊಂಡಿರೋದು. ಈ ತರ ಮಾಡ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇವರತ್ತು ರೆಗ್ಯುಲರ್ ಕಸ್ಟಮರ್. ಇವ್ರದ್ದು ಐಬ್ರೋ ನೋಡಿ ಯಾವ ತರ ಬಂದಿದೆ ಅಂತ ಫಿನಿಶಿಂಗ್. ನೆಕ್ಸ್ಟ್ ಅದಾದ್ಮೇಲೆ ದಿಯಾ ಬಂದ್ಲು ಸ್ಕೂಲಿಂದ. ಬಂದ ತಕ್ಷಣ ದಿಯಾ ತಿಂಡಿ ತರಕಂತ ಬೇಕರಿಗೆ ಹೋಗಿದ್ಲು. ತಿಂಡಿ ತರುವಾಗ ನಾನು ಅದೇ ಕಾಯ್ತಾ ಇದ್ದೆ, ಅವಳು ಬರೋದನ್ನೇ ನೋಡ್ತಾ ಇದ್ದೆ. ಅಲ್ಲೇ ದೇವ್ರ ಪಲ್ಲಕ್ಕಿ ಕೂಡ ಒಂದು ಹೋಗ್ತಾ ಇತ್ತು. ಅದ್ರದ್ದು ಒಂದು ಚಿಕ್ಕ ವಿಡಿಯೋಸ್ ತಗೊಂಡೆ. ದೇವರೆಲ್ಲರೂ ಚೆನ್ನಾಗಿಟ್ಟಿರ್ಲಿ, ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ನನ್ನನ್ನು ಸೇರಿಸಿ. ಆಮೇಲೆ ಅಷ್ಟೊತ್ತಿಗೆ ದಿಯಾ ಕೂಡ ಬಂದ್ಲು. ದಿಯಾ ನೋಡಿ ಪಪ್ಸ್ ಮತ್ತೆ ಬ್ರೆಡ್ ಎಲ್ಲ ತಗೋ ಬಂದಿದ್ಲು. ಆಮೇಲೆ ನೆಕ್ಸ್ಟ್ ಮತ್ತೆ ಐಬ್ರೋ ಇತ್ತು. ಐಬ್ರೋ ಮುಗಿಸ್ಕೊಂಡೆ. ಈ ತರ ಬಂದಿತ್ತು. ಅವರಿಗೇನೆ ಫೇಶಿಯಲ್ ಕೂಡ ಇತ್ತು, ಅದನ್ನು ಮಾಡ್ತಾ ಇದ್ದೆ. ಅವ್ರ ಪಕ್ಕ ಶಾಪ್ನವರ ಜೊತೆ ಮಾತಾಡ್ತಾ ಫೇಶಿಯಲ್ ಕೂಡ ಕ್ಲಿಯರ್ ಮಾಡಿದೆ. ಗೋಲ್ಡ್ ಫೇಶಿಯಲ್ ಮಾಡಿಸ್ಕೊಂಡಿದ್ರು ಅವರು. ಆಮೇಲೆ ನೆಕ್ಸ್ಟ್ ಅಲ್ಲಿ ಅವ್ರದ್ದೇನೆ ಅವ್ರ ಹೇರ್ ಕಟಿಂಗ್ ಕೂಡ ಇತ್ತು, ಅದನ್ನು ಕ್ಲಿಯರ್ ಮಾಡಿ ನೆಕ್ಸ್ಟ್ ನಾನೊಂದು ರೀಲ್ಸ್ ಎಡಿಟಿಂಗ್ ಮಾಡಿದೆ. ಅದು ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದೀನಿ. ಅದು ಬ್ಲೌಸ್ ನಾನೇ ಸ್ಟಿಚ್ ಮಾಡಿರೋದು. ಸೊ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಇವತ್ತಿನ ದಿನದಲ್ಲಿ ಇಷ್ಟೇ ಇತ್ತು ನನ್ನ ದಿನಚರಿ. ನೆಕ್ಸ್ಟ್ ನಾವು ಮನೆಗೆ ಹೋದ್ವಿ. ಇವತ್ತಿನ ಮಿನಿ ಬ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.